ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ಒಂದು ವಿಶೇಷವಾದಂಥ ಒಂದು ರಂಗೋಲಿನ ತೊಗೊಂಬರ್ತಾ ಇದ್ದೀವಿ. ಅದು ಯಾವುದು ಅಂತಂದರೆ ಚಕ್ರಾಬ್ಜ ಮಂಡಲ ರಂಗೋಲಿ ಅಂತ. ಈ ರಂಗೋಲಿ ತುಂಬ ವಿಶೇಷವಾದದ್ದು, ತುಂಬ ಪುಣ್ಯ ಬರುತ್ತೆ ಹಾಕೋದ್ರಿಂದ. ರಂಗೋಲಿಯಲ್ಲಿ ಏನಂತಂದರೆ ಒಂದು ಚಕ್ರದ ಥರ ಇರುತ್ತೆ ರಂಗೋಲಿ ನೋಡೋಕ್ಕೆ. ಎಲ್ಲ ಕಂಪ್ಲೀಟ್ ಆದಮೇಲೆ ರಂಗೋಲಿ ನೋಡೋಕ್ಕೆ ಒಂದು ಚಕ್ರದ ಥರನೇ ಇರುತ್ತೆ. ಅದು ಏನಂತಂದರೆ ಆ ಚಕ್ರಾಬ್ಜ ಮಂಡಲ ರಂಗೋಲಿಯಲ್ಲಿ ನಾರಾಯಣಾಯ ನಮಃ, ವಿಷ್ಣುವೇ ನಮಃ, ಆಮೇಲೆ 12 ಮಾಸಗಳು ಬರುತ್ತೆ, ಆಮೇಲೆ 24 ಕೇಶವನಾಮಗಳು ಬರುತ್ತೆ. ಇವೆಲ್ಲವನ್ನು ಆ ಚಕ್ರಾಬ್ಜ ಮಂಡಲ ರಂಗೋಲಿ ಒಳಗೊಂಡಿರುತ್ತೆ. ಇನ್ನೊಂದು ಏನಂತಂದರೆ ಅದು ಅಲ್ಲಿ ಕ್ಲಿಯರಾಗಿ ಕಾಣಿಸಲ್ಲ. ನಿಮಗೆ ವಿಡಿಯೋ ಕೊನೆಯಲ್ಲಿ ಒಂದು ಫೋಟೋ ಹಾಕ್ತೀನಿ, ಅದರಿಂದ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದನ್ನು ಕೊನೆವರೆಗೂ ನೋಡಿ, ವಿಡಿಯೋನ ಗೊತ್ತಾಗುತ್ತೆ. ಆ್ಯಂಡ್ ಆ ರಂಗೋಲಿ ಯಾವ ಥರ ಹಾಕೋದು ಅಂತ ಇವಾಗ ನೋಡೋಣ. ಲೆಟ್ಸ್ ಗೋ. ಹರೇ ಶ್ರೀನಿವಾಸ. ನಾನು ನಿಮ್ಮೆಲ್ಲರಿಗೂ ಇವತ್ತು ಚಕ್ರಾಬ್ಜ ಮಂಡಲ ರಂಗೋಲಿ ಅಂತ ಹೇಳ್ಕೊಡ್ತೀನಿ. ಚಕ್ರಾಬ್ಜ ಮಂಡಲ ರಂಗೋಲಿ ಜೀವನದಾಗ ಒಂದು ಸಲ ನೀವೆಲ್ಲರೂ ಹಾಕ್ಬೇಕು. ಚಾತುರ್ಮಾಸ 4 ತಿಂಗಳು ಹಾಕ್ಬೋದು, ಅಥವಾ ಅಧಿಕ ಮಾಸದಾಗ 1 ತಿಂಗಳು ಹಾಕ್ಬೋದು. ಅಧಿಕದಾಗ ಹಾಕಿದ್ರೆ ಅಧಿಕ ಫಲ ಸಿಗ್ತದೆ. ಮುಂದಿನ ವರ್ಷ ಅಧಿಕ ಮಾಸದ, ಅದ್ರ ಸಲಾಗಿ ನಾನು ಈಗ ಹೇಳ್ಕೊಡ್ಲಿಕ್ಕತ್ತೀನಿ. ಅದನ್ನ ನೋಡಿಕೊಂಡು ಎಲ್ಲರೂ ಅದರ ಉಪಯೋಗವನ್ನು ತಗೋರಿ, ರಂಗೋಲಿ ಹಾಕ್ರಿ, ಎಲ್ಲ ಒಳ್ಳೇದಾಗ್ತದೆ. ನಿಮ್ಮ ಕೈಲಿ ಏನಾಗ್ತದೆ, ಬಂಗಾರ ಕೊಡ್ಬೋದು, ಬೆಳ್ಳಿ ಕೊಡ್ಬೋದು, ಅಥವಾ ಉಡುಗೊರೆ ಕೊಡ್ಬೋದು, ಏನಾದರೂ ಬ್ರಾಹ್ಮಣ ಮುತ್ತೈದೆ ದಾನ ಕೊಟ್ಟು ಇದನ್ನು ರಂಗೋಲಿ ಸಮಾಪ್ತ ಮಾಡಿರಿ. ಈಗ ನಾನು ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ, ಬನ್ನಿ ಇಲ್ಲಿ ಹೇಳ್ಕೊಡ್ತೀನಿ. ಹಿಂಗೆ ಒಂದು ರೌಂಡ್ ಹಾಕೋಬೇಕು. ರೌಂಡ್ ಹಾಕ್ಕೊಂಡು ಮೇಲ್ಗಡೆ ಬಲಕ್ಕೆ ಕೆಳಗಡೆ ಈ ಕಡೆ ಓಂ ಇಷ್ಟು ಹಾಕ್ಬೇಕು. ಇದನ್ನು ನಾನು ನಿಮ್ಗೆ ಆಮೇಲೆ ಚೆನ್ನಾಗಿ ಅದನ್ನು ತಿಳಿಸ್ತೀನಿ, ಯಾಕಂದ್ರೆ ರಂಗೋಲಿಯಲ್ಲಿ ನಿಮ್ಗೆ ಗುರ್ತಾಗಲ್ಲ. ಆಮೇಲೆ ಇಲ್ಲಿ ತ್ರಿಕೋನ ಬರುತ್ತೆ, ಇಲ್ಲಿ ತ್ರಿಕೋನ. ಈ ತ್ರಿಕೋನದಲ್ಲಿ ಏನು ಕೊಡ್ತದಂದ್ರೆ ಶ್ರೀ ಭೂ ದುರ್ಗಾ ದು ಅಂತ ಬರ್ತದೆ. ಇಷ್ಟಾದ್ಮೇಲೆ ರೌಂಡ್ ಬರ್ತದೆ, ಮತ್ತೊಂದು ರೌಂಡ್ ಹಾಕ್ಬೇಕು ನೀವು. ಇವು 3 ಕಾಣಿಸ್ತಾವ್ರಿ ಇಲ್ಲಿ. 1 2 3. ಇವು 3 ಇಲ್ಲೇ ಚಂದ್ರಮಂಡಲ ಬರ್ತದೆ, ಇಲ್ಲೇ ಅಗ್ನಿಮಂಡಲ ಬರ್ತದೆ, ಇಲ್ಲೇ ಸೂರ್ಯಮಂಡಲ ಬರ್ತದೆ. ಇದು ಚಂದ್ರಮಂಡಲ. ಅದನ್ನ ಬರಿಬೇಕಲ್ಲಿ. ಇಲ್ಲೇ ಚಂದ್ರಮಂಡಲ ಅಂತ ಬರಬೇಕು. ನಾ ಸುಮ್ಮನೆ ರಂಗೋಲಿ ಬರತ್ ತೋರಿಸ್ತೀನಿ, ಆಮೇಲೆ ನನ್ನ ಮಗನಿಗೆ ಹೇಳ್ತೀನಿ ನಿಮ್ಗೆಲ್ಲ ಡಿಟೇಲ್ ಹೇಳಂತೇಳಿ. ಚಂದ್ರಮಂಡಲ, ಇಲ್ಲೇ ಅಗ್ನಿಮಂಡಲ, ಇಲ್ಲಿ ಸೂರ್ಯಮಂಡಲ. ಇಷ್ಟು ಬಂದಮೇಲೆ ಮತ್ತೊಂದು ರೌಂಡ್ ಬರಬೇಕು. ಹಿಂಗೆ ಮತ್ತೊಂದು ರೌಂಡ್ ಬರಬೇಕು. ಈ ಮತ್ತೊಂದು ರೌಂಡ್ನಾಗ ಏನು ಕೊಡ್ತದಂದ್ರೆ ಇದು ಕರಿವಿಧಿ ಅಂದ್ರೆ ಅನಂತಾಸನ. ಎರಡನೇದ್ದು ವೈಕುಂಠ. 1 2 3 4 5 6. ಆಯ್ತಾ? ಯಾರೊಳಗೆ ಏನು ಬರ್ಬೇಕಂತ ಶ್ರೀ ವಿಷ್ಣುವೇ ನಮಃ ಅಂದ್ರೆ ಅಷ್ಟು ಬರ್ಲಿಕ್ಕೆ ಆಗಂಗ. ಅದಕ್ಕೆ ನಾವೇನು ಹೇಳ್ತೀವಿ ತೋರಿಸ್ತೀನಿ. ಶ್ರೀ ವಿಷ್ಣು ವೇ ನಮಃ. ಇಷ್ಟ ಆಯ್ತಿದು. ಇದಾದ್ಮೇಲೆ ಮತ್ತೊಂದು ಇದ್ರ ಮೇಲೆ ಒಂದು ರೌಂಡ್ ಬರ್ತದೆ ಹಿಂಗೆ. ಇಷ್ಟೊಂದು ರೌಂಡ್ ಬರ್ತದೆ. ಮತ್ತೆ 8 ದಳ ಹಾಕೋಬೇಕು ನೀವು. 1 2 3 4 5 6 7 8. ಈ 8 ದಳ ಹಾಕ್ಕೊಂಡು ಇಲ್ಲಿ ಏನು ಬೇಕು, ಶ್ರೀ
ನ ನ ರ ರ ಯ ಯ ಣ ನ ಯ ನಾರಾಯಣ ನಾಯ ಯ ನ ನಮಃ. ನಮಃ. ಇವಾಗ ಮಧ್ಯದಲ್ಲಿ 6 ಬಂತಲ್ಲ, ಅಲ್ಲಿ ಶ್ರೀ ವಿಷ್ಣುವೇ ನಮಃ ಅಂತ ಬರುತ್ತೆ. ಇಲ್ಲಿ ಶ್ರೀ ಮೇಲೆ 8 ದಳ ಬಂತು, ಅಲ್ಲಿ ಶ್ರೀ ನಾರಾಯಣಾಯ ನಮಃ ಅಂತ ಬರುತ್ತೆ. ಈಗ 12 ದಳ ಬರ್ತದೆ. ಹ್ಮ್ ಎಷ್ಟು ಬರ್ತದ? 12 ದಳ. 12 ದಳದ ಹಾಕೋತೀವಿ. ಇದು ಏನು 8 ದಳ ಹಾಕೊಂಡಿರ್ತೀವಲ್ಲ, ಅದ್ರಾಗ ಶ್ರೀ ನಾರಾಯಣ ನಮಃ ನಾರಾಯಣ ನಮಃ ಅಂತ ಆದ್ಮೇಲೆ ಮತ್ತೊಂದು ರೌಂಡ್ ಹಾಕೋಬೇಕು ಅದ್ರ ಮೇಲೆ. ಹಾಕೊಂಡು ಮತ್ತೆ 12 ಹೂ ಬರ್ಬೇಕು. 12 ದಳ ಬರ್ಬೇಕು. ಆ 12 ದಳದಾಗ ಏನ್ ಬರಿಬೇಕಂದ್ರೆ ನಾವು 12 ಮಾಸಗಳು ಬರುತ್ತೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ನಾನು ಟೈಮ್ ಇದು ಇರ್ಲಾದಾಗ ಒಂದೊಂದು ಅಕ್ಷರ ತೋರಿಸಿನಿ ನಿಮ್ಗೆ. ಇದು ಇದ್ದವ್ರು ಅಷ್ಟು ಅಕ್ಷರ ಬರ್ಕೊಳಕ್ಕೂ ಬರ್ತದ. ಈಗ ಇದು 12 ಏನು ಹಾಕಿದೀವಲ್ಲ, ಇವು 12 ಏನು ತಿಂಗಳು ಬಂದು ಇಲ್ಲಿ ಮಾಸಗಳು 12 ಮಾಸಗಳು, ಚೈತ್ರ ವೈಶಾಖ ಇವೆಲ್ಲ ಹಾಕೋಬೇಕು. ಹಾಕೊಂಡು ನಾವು ಮತ್ತೇನು ಮಾಡ್ಬೇಕು, ಮತ್ತೊಂದು ರೌಂಡ್ ಹಾಕೋಬೇಕು ಹಿಂಗೆ. ಇದು ಮತ್ತೊಂದು ರೌಂಡ್ ಬಂತಿಲ್ಲಿ ಹಾಕೊಂಡ್ರ. ಇದು ಮಾಸ್ಗಳು ಹಾಕೊಂಡು ತೋರಿಸಿದೆ ನಾನು ನಿಮ್ಗೆ. ಈಗ ಇದ್ರ ಮೇಲೆ ಮತ್ತೊಂದು ರೌಂಡ್ ಹಾಕಿ ಇಲ್ಲಿ ಇವು 24 ಕೂಡ್ತಾವೆ. ಇವು 24 ಹಾಕೋಬೇಕು. 24 ಹಾಕೊಂಡು ಒಂದೊಂದ್ರೊಳಗೆ ಒಂದೊಂದು ನಾಮ ಅಂದ್ರೆ ಕೇಶವ ನಾಮಗಳ ಬರೀಬೇಕಿದ್ರಾಗ. 24 ಯಾಕಂತಂದ್ರ ಕೇಶವನಾಮಗಳು ಬರ್ತಾವ. ಕೇಶವನಾಮ 24 ಇರೋದ್ರಿಂದ 24 ಕೇಶವನಾಮ ಇರೋದ್ರಿಂದ ಇದು ವಿಶೇಷ. ಈ ರಂಗೋಲಿ ವಿಶೇಷ ಅಂದ್ರೆ ಅದನ್ನೇ ಎಲ್ಲ. ಅಂದ್ರೇನು, ಫಸ್ಟಿಗೆ ವಿಷ್ಣು ಬರ್ತಾನ, ಆಮೇಲೆ ನಾರಾಯಣ ಬರ್ತಾನ, ಆಮೇಲೆ ಕೇಶವನಾಮಗಳು ಬರ್ತಾವ, ಆಮೇಲೆ 12 ಮಾಸಗಳು ಬರ್ತಾವ. ಈ ರಂಗೋಲಿ ವಿಶೇಷನೇ ಹಂಗದ. ಅದಕ್ಕೆ ಇದನ್ನ ನೀವು ನಾಮಗಳು ಇದು ಕೇಶವನಾಮ ಹಾಕೋಬೇಕು. ಪೂರ್ತಿ ಬರೆಯೋರು ಪೂರ್ತಿ ಬರೀರಿ. ನಾನು ನಿಮ್ಗೆ ಒಂದೊಂದು ಹಾಕಿ ತೋರಿಸ್ತೀನಿ. ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಅಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಇವು 24 ಕೇಶವನಾಮಗಳು ಮೊದಲಿಂದ ಹೇಳ್ಕೊತ ಹೋಗಿ. ಅಲ್ಲಿ ಏನಂದ್ರೆ ಫಸ್ಟು ಶ್ರೀ ಅಂತ ಹಾಕೋಬೇಕು. ಶ್ರೀ ಅಂತ ಹಾಕೊಂಡು ಆಮೇಲೆ ಕೇಶವ ಸ್ವಾಹ ನಾವು ಆ ಥರ ಹೇಳ್ತೀವಿ. ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಅಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರಿ ಆಮೇಲೆ ಶ್ರೀಕೃಷ್ಣ ಅಂತ ಇಷ್ಟು 24
ಕೇಶವ ನಾಮಗಳು ಬರ್ತವೆ. ಇದ್ರ ಮೇಲೆ ಮತ್ತೆ ಸದ್ಯ ಏನು ಬರ್ತದೆ, ಒಂದು ರೌಂಡ್ ಬರ್ತದೆ. ಮತ್ತೆ ಒಂದು ಅಕ್ಕೂರ ಮೇಲೆ ಒಂದು ರೌಂಡ್ ಅದ್ರ ಬರ್ತದೆ. ಮೇಲೆ ಮತ್ತೆ ಒಂದು ರೌಂಡಾಗಿ ಹಾಕ್ಕೊಂಡು ರೌಂಡ್ ಬರ್ತದೆ. ಅದೇ ಇದೊಂದು ರೌಂಡ್ ಹಾಕೊಂಡು ಇವನ್ನ 24 ಹೂಗಳು ಕೊಡ್ತಾವೆ. ಅಲ್ಲೇ ಕೇಶವನಾಮ ಬರ್ತದೆ 24. ಕೇಶವನಾಮ ಹಾಕಿದ್ಮೇಲೆ ಒಂದು ರೌಂಡ್ ಮತ್ತೆ ಒಂದು ರೌಂಡ್ ಹಾಕೊಂಡ್ಬಿಟ್ಟು ಸುತ್ತ ಎಷ್ಟು ಅಂದ್ರೆ 48. ಒಂದು ಮಂಡಲ ಅಂದ್ರೆ 48. ಅದಕ್ಕೆ ಇದ್ರ ಹೆಸರೇನು, ಚಕ್ರಾಬ್ಜ ಮಂಡಲ. ಈ ರಂಗೋಲಿ ಹೆಸರೇನು, ಚಕ್ರಾಬ್ಜ ಮಂಡಲ. ಒಂದು ಮಂಡಲ ಅಂದ್ರೆ 48. ನಾವ್ ಯಾವುದೇ ಸೇವಾ ಹಿಡ್ಬೇಕಾದ್ರೂ ಒಂದು ಮಂಡಲ ಮಾಡ್ರಿ ಅಂತ ಹೇಳ್ತಾರೆ, ನೀವು ಹೇಳ್ಬೇಕಾರ. ಅದಕ್ಕೆ ಇದ್ರ ಹೆಸರು ಚಕ್ರಾಬ್ಜಿ ಮಂಡಲ. ಈ ರಂಗೋಲಿ ಹಾಕಿ ಇದಕ್ಕೆ ಇಲ್ಲಿ ಇದು ಹೆಂಗದಂದ್ರೆ ನಾವು ಯಾವುದೇ ರಂಗೋಲಿ ಪ್ರತಿಯೊಂದಕ್ಕೂ ಅರ್ಶಿನ ಕುಂಕುಮ ಏರ್ಸ್ಬೇಕಂತ ಹೇಳ್ತದ. ಇಲ್ಲಿ ಹಾಕೊಂಡಿರ್ತೀವಿ. ಈಗ ಇದು 3 ಬಂತು. ನಾವು ಯಾವ್ಯಾವ ದಳದಲ್ಲಿ ಏನೇನು ಹೆಸರು ಬರ್ದೀವಲ್ಲ ಎಲ್ಲದಕ್ಕೂ ಶ್ರೀ ವಿಷ್ಣು ನಮ್ಮ ಇದಕ್ಕೆ ಹಾಕ್ಬೇಕು. ಇದು ಶ್ರೀ ನಾರಾಯಣಾಯ ನಮಃ ಅದಕ್ಕೂ ಅರ್ಶಿನ ಕುಂಕುಮ ಹಾಕ್ಬೇಕು. ಆಮೇಲೆ ಕೇಶವನಾಮ ಮಾಸಗಳಿಗೆ ಹಾಕ್ಬೇಕು. ಮಾಸಗಳಿಗೆ ಹಾಕಿ 12 ಮಾಸಗಳಿಗೆ ಹಾಕಿ ಆಮೇಲೆ ಕೇಶವನಾಮಗಳು 24 ಕೇಶವನಾಮ ತೋರಿಸಿರ್ತೀನಿ, ನೀವು ಚಂದ ಹಾಕೋತ ಹೋಗ್ರಿ ಅಷ್ಟೇ. ಅವಕ್ಕೂ ಕೂಡ ಏನಂದ್ರೆ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬೇಕು. ಹಾಕಿ ಹೂವ, ಗೆಜ್ಜೆ ವಸ್ತ್ರ, ಯಾವುದೇ ರಂಗೋಲಿ ಹಾಕಿದ್ರು ನಾವು ಅರ್ಶಿನ ಕುಂಕುಮ ಏರ್ಸಿದ್ರೆ ಅದ್ರದ್ದು. ಇದು ಅರ್ಶಿನ ಕುಂಕುಮ ಇರ್ಲಾರ್ದ ರಂಗೋಲಿ ಹಾಕಬಾರ್ದು. ಪ್ರತಿಯೊಂದಕ್ಕೂ ಹಿಂಗೆ ಒಂದೊಂದು ದೇವರ ನಾಮಗಳಿಗೂ ನಾವು ಅರ್ಶಿನ ಕುಂಕುಮ ಹಾಕೋತ ಹೋಗ್ಬೇಕು. ಹಿಂಗೆ ಆದ್ಮೇಲೆ ಗೆಜ್ಜೆ ವಸ್ತ್ರ ಏರಿಸ್ಬೇಕು. ಗೆಜ್ಜೆ ವಸ್ತ್ರ ಹೇಳಿಲ್ಲ ನಿಮ್ಗೆ, 18 ದಳ ಇರ್ಬೇಕಿದು. ಇದು 18 ದಳದ ಗೆಜ್ಜೆ ವಸ್ತ್ರ. ಇದಕ್ಕಿಂತ 18 ಇರ್ಬೇಕು. ಆಮೇಲೆ ಒಂದು ನಮ್ಮ ಕಡೆ ಖಣ ಅಂತಂತೀವಿ. ಬ್ಲೌಸ್ ಪೀಸ್ ಇದು ಸೀರೆ, ಇದು ಬ್ಲೌಸ್ ಪೀಸ್ ಅಂತ ಅರ್ಥ. ಈ ಥರ ಏರಿಸಿ ಮಧ್ಯೆ ಹೂ ಇಡ್ಬೇಕು. ನೀವು ಹೂ ಹಂಗ ಅಲಂಕಾರ ಮಾಡ್ಬೇಕಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಹೂಗಳನ್ನು ಇಡಬೇಕು. ಪ್ರತಿಯೊಂದಕ್ಕೂ ಇವು 6 ದಳಕ್ಕೆ, 8 ದಳಕ್ಕೆ, 12 ದಳಕ್ಕೆ, 24 ದಳಕ್ಕೆ ಇಟ್ಟು ತುಳಸಿ ಇದು ಏನು ತುಪ್ಪದ ದೀಪ ಹಚ್ಚಿಟ್ಟು ಹಣ್ಣುಗಳ ನೈವೇದ್ಯ ತೋರಿಸ್ಬೇಕು. ಇದರಿಂದ ಮತ್ತಿನ್ನೂ ಅದ ಹೇಳ್ತೀನಿ. ಇದು ಇಷ್ಟ ಆಯ್ತಿದೆ ಈಗ. ರಂಗೋಲಿನ ಹಾಕಿದ್ವಿ. ಹಾಕ್ಬಿಟ್ಟು ಏನಂತಂದ್ರೆ ಇವಾಗ ಅಷ್ಟೆಲ್ಲ ಆಯ್ತಲ್ಲ. ಇವಾಗ ನೋಡಿ ಫಸ್ಟಿಗೆ ಎಷ್ಟು ಬಂತು, 1 2 3 4 5 6 ದಳ ಬಂತು. 6 ದಳಕ್ಕೂ ಏನಂತಂದ್ರೆ ಎರಡೆರಡು ಇವಾಗ ಹೂಬತ್ತಿ ತಗೋತಿರಲ್ಲ, ಹೂಬತ್ತಿ 2 ತಗೊಂಡು ತುಪ್ಪದಾಗ ತೋಯಿಸ್ರಿ. ನಿಮ್ಗೆ ಹೋಗ್ತಾ ಇದ್ರೆ ಎಣ್ಣೆ ತೋಯಿಸ್ರಿ. ಈ ತರ ಇಟ್ಕೊತ ಹೋಗ್ಬೇಕು. ಆ ಎಲ್ಲ ಒಂದು ದಳದಲ್ಲೂ ಏನ್ ಮಾಡ್ಬೇಕು ಅಂತಂದ್ರೆ ಎರಡೆರಡು ಬತ್ತಿ ಇಡ್ಬೇಕು. ಎರಡೆರಡು ಬತ್ತಿನ ಒಂದೊಂದು ದಳದಲ್ಲಿ ಎರಡೆರಡು ಬತ್ತಿನ ಇಟ್ಕೊಂಡು ಹೋಗ್ಬೇಕು. ಪ್ರತಿಯೊಂದು 6 12 6 8 8 ಆಮೇಲೆ 12 24 ಏನಿದೆಯಲ್ಲ ಎಲ್ಲಾ ದಳದಲ್ಲೂ ಕೂಡ ಏನಂತಂದ್ರೆ ಲಾಸ್ಟ್ 50 48ಕ್ಕೂ ಇಡ್ಬೇಕು. ಮತ್ತೆ 48ನೇದು ಲಾಸ್ಟ್ ದಳ ಏನ್ ಹಾಕಿವಲ್ಲ ಅದನ್ನು ಇಡ್ಬೇಕು. ಬರೀ ಖಾಲಿ ಅದು. ಅದಕ್ಕೂ ಅದ್ರೊಳಗೂ ಕೂಡ ಏನಂತಂದ್ರ ಇಟ್ಟು ದೀಪ ಹಚ್ಚಬೇಕು. ಪೂರ್ಣ ಫಲಾದ ಚಕ್ರಾಬ್ಜ ಮಂಡೋಲಿ ರಂಗೋಲಿದು ಭಯಂಕರ ವಿಶೇಷ ಅದ. ಈಗ 6 ಮುಗೀತು, ಈಗ 8. 6 ದಳದಲ್ಲಿ ಇಟ್ರು 8ನೇ ದಳ ಇದು. 8 ದಳ ಬಂದದ. ಇಲ್ಲಿ 8 ಜೊತೆ. ಇದು ಇವಾಗ ನಿಮಗೆ ಸುಮ್ಮನೆ ತೋರಿಸ್ಲಿಕ್ಕಂತಂದು ತೋರಿಸಿಲ್ಲ, ನಾನು ಮಾಡ್ಲತ್ತಾರ. ತೋರಿಸಿಲ್ಲ, ಅದನ್ನ ಬತ್ತಿ ತೋರಿಸಿಲ್ಲ. ಎಲ್ಲ ತೋರಿಸಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡು ಎರಡೆರಡು ರಂಗ ಒಂದೊಂದು ದಳದಲ್ಲಿ ಎರಡೆರಡು ಬತ್ತಿ. ಒಂಟು ಬತ್ತಿ ಹಚ್ಚಬಾರ್ದು. ಒಂಟು ಬತ್ತಿ ಯಾವಾಗ್ಲೂ ಹಚ್ಚಬಾರ್ದು. ಎರಡೆರಡು ಹೂಬತ್ತಿ ಕೂಡಿಸಿ ಒಂದೇ ದಳದಾಗ ಇಡ್ರಿ. ಇಟ್ಟು ಎಲ್ಲದಕ್ಕೂ ಅರ್ಶಿನ ಕುಂಕುಮ ಏರಿಸಿ ಬತ್ತಿ ಇಟ್ಮೇಲೆ ಸಂಕಲ್ಪ ಮಾಡಿ ನಿಮ್ಮ ಯಜಮಾನ್ರು, ನೀವು ಇದ್ದ ಮಕ್ಕಳು ಎಲ್ಲರೂ ಹಚ್ಬೋದು ದೀಪ. ಮನೆಯಲ್ಲಿ ಎಷ್ಟು ಮಂದಿ ಇರ್ತಿರಲ್ಲ, ಮಗ ಸೊಸಿ ಇದ್ರೆ ಮಗ ಸೊಸಿ, ಮೊಮ್ಮಕ್ಕಳು, ಗಂಡ ಹೆಂಡತಿ ಎಲ್ಲರೂ ಎಷ್ಟು ಮಂದಿ ನಿಮ್ಮ ಮನೆಯಲ್ಲಿ ಮೆಂಬರ್ಸ್ ಇರ್ತಿರಲ್ಲ. ಈಗ ಎಷ್ಟು ಕೂಡ 8 ದಳ ಮುಗೀತು. ಈಗ 12 ದಳದ್ದು. ಈ ಥರ ಹೂಬತ್ತಿಗಳು ಇಟ್ಕೋಬೇಕು. ಇದು 6 ದಳದೊಳಗೂ ಇಟ್ಕೋಬೇಕು.
ಆಮೇಲೆ 8 ದಳ ಬರ್ತದೆ, ಆಮೇಲೆ 12 ದಳ ಬರ್ತದೆ, ಹ್ಞೂ ಆಮೇಲೆ 24 ದಳ ಬರ್ತದೆ, ಆಮೇಲೆ 48 ಇವು 48 ಇವು. ಅಲ್ಲೂ ಕೂಡ ಇಲ್ಲೂ ಏನಂತಂದ್ರೆ ಇಟ್ಕೋಬೇಕು ನೀವು, ನಾನು ಇಟ್ಟಿಲ್ಲ. ಇಲ್ಲೂ ಬತ್ತಿನ ಪ್ರತಿಯೊಂದು ದಳದಾಗೂ 2 ಬತ್ತಿ ಹ್ಞೂ ಇಟ್ಕೊಂಡು ಪ್ರತಿಯೊಂದಕ್ಕೂ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ, ನೀವು ಮನೆಯೊಳಗೆ ಎಷ್ಟು ಮಂದಿ ಮೆಂಬರ್ಸ್ ಇರ್ತೀರಿ ಎಲ್ಲರೂ ಕುತ್ಕೊಂಡು ಎಲ್ಲರೂ ಹಚ್ಬೋದು. ಇಲ್ಲ ಒಬ್ಬರೇ ಅಂದ್ರೆ ಒಬ್ಬರೇ ಹಚ್ಬೋದು, ಅಥವಾ ಗಂಡನ ಕೈಲಿ ಹಚ್ಚಿಸ್ಬೋದು. ಹ್ಞೂ ನಿಮ್ಗೆ ಹೆಂಗೆ ಅದು ಅನುಕೂಲ ಆಗ್ತದೆ ಹಂಗೆ. ನಿಮ್ಗೆ ಹೆಂಗೆ ಮನೆಯಲ್ಲಿ ಹೆಂಗೆ ನಿಮ್ಮದು ಸಂಪ್ರದಾಯ ಅಂದ್ರೇನು ಶುದ್ಧವಾಗಿ ಹಚ್ಚಿರಷ್ಟೇ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹಿಂಗೆ ಏನಿಲ್ಲ. ಇದನ್ನೇದ ತುಪ್ಪದಾಗ ತೋರಿಸಿ ಇಷ್ಟು ಮಾಡಿ ಹಚ್ಚಿ. ವಿಶೇಷ ದಿನಗಳಲ್ಲಿ ನೀವು ಇದನ್ನು ಹಾಕ್ಬೋದು. ತುಳಸಿ ಲಗ್ನ, ದೀಪಾವಳಿ, ಯುಗಾದಿ, ನಾಳೆ ನವರಾತ್ರಿ, ಶ್ರಾವಣ ಮಾಸ ಹ್ಞೂ ದೇವ್ರ ಮುಂದೆ ಹಾಕಿ, ದೇವ್ರಿಗೆ ಜಾಗ ಸ್ವಲ್ಪ ಇರ್ತಂದ್ರೆ ಹೊರಗಡೆ ಎಲ್ಲರೂ ಒಂದು ಮುಂದೆ ಹಾಕಿನೂ ನೀವು ತುಳಿಲಾರ ಜಾಗಕ್ಕೆ ತುಳಸಿ ಮುಂದೆ ಹಾಕಿ ಇದನ್ನು ಹಚ್ಚಿರಿ. ಹಚ್ಚೋದ್ರಿಂದ ಎಲ್ಲ ಒಳ್ಳೇದಾಗ್ತದೆ. ಚಕ್ರಾಬ್ಜ ಮಂಡಲ ರಂಗೋಲಿದು ಭಯಂಕರ ವಿಶೇಷದ. ಹ್ಞೂ ಇದ್ರ ಫಲ ಹಾಕಿ ನೀವೆಲ್ಲರೂ ತಗೋರಿ ಫಲ. ಶ್ರೀಕೃಷ್ಣ ಅರ್ಪಣ ವಸ್ತು. ಯಾ ಯಾವ ಥರ ಹಾಕೋದು ಅಂತ ನೋಡಿದ್ರಲ್ಲ, ಆ ಥರ ಹಾಕಿ. ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಮನೆಯಲ್ಲಿರೋರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ನೆಕ್ಸ್ಟು ಇದೇ ಥರ ವಿಡಿಯೋನ ಹಾಕ್ತಾ ಇರ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ, ವಿಡಿಯೋ ಮಾಡ್ತಾ ಇರ್ತೀರ ರಂಗೋಲಿ ಬಗ್ಗೆ, ಬತ್ತಿ ಬಗ್ಗೆ, ಶರ್ಟ್ ಹಾಕ್ಕೊಂಡು ಮಾಡ್ತೀರಾ, ಆ ಥರ ಎಲ್ಲ ಯಾರಿಗೂ ತಲೆಯಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಕ್ಲಾರಿಟಿನ ಕೊಡ್ತಾಯಿದ್ದೀನಿ. ಏನಂತಂದರೆ, ವಿಡಿಯೋನ ನಾನು ಯಾವಾಗಲೂ ಮಾಡಿರ್ತೀನಿ ಅಮ್ಮಂದು. ನಂದು ಏನಂತಂದರೆ ವರ್ಕ್ ಮುಗಿಸ್ಕೊಂಬಂದು ಇಂಟ್ರಡ್ಯೂಸ್ ವಿಡಿಯೋ, ಆಮೇಲೆ ಎಂಡಿಂಗ್ ವಿಡಿಯೋ ಎಲ್ಲ ಆಮೇಲೆ ಮಾಡ್ಕೋತೀನಿ. ಸೊ ನಿಮಗೊಂದು ಕ್ಲಾರಿಟಿ ಇರಲಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಓಕೆ, ಥ್ಯಾಂಕ್ ಯು. ಮತ್ತು ನೆಕ್ಸ್ಟು ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಿ. ಒಳ್ಳೆಯ ವಿಡಿಯೋ ಒಂದಿಗೆ ಬರ್ತೀನಿ.